ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಲಿವರ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಫ್ಯಾಟಿ ಲಿವರ್ ಆಗಿರಬಹುದು, ಜೊತೆಗೆ ಲಿವರ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ರೀತಿಯ ತೊಂದರೆಗಳಾಗಿರಬಹುದು, ಇದೆಲ್ಲವೂ ಕೂಡ ಹೆಚ್ಚಾಗಿ ಕಾಡ್ತಾ ಇದೆ. ಜೊತೆಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಹೆಚ್ಚಾಗಿ ನಾವು ಕೇಳ್ಪಡ್ತಾ ಇದ್ದೇವೆ. ಹಾಗೆ HPB ಸರ್ಜರಿ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಬಗ್ಗೆ ಮಾತನಾಡೋದಕ್ಕೆ ಆಸ್ಟರ್ CMI ಹಾಸ್ಪಿಟಲ್ನ ಡಾಕ್ಟರ್ ವಚನ್ ಎಸ್ ಹುಕ್ಕೇರಿ ಅವರು ನಮ್ಮೊಟ್ಟಿಗಿದ್ದಾರೆ, ಕನ್ಸಲ್ಟೆಂಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಮತ್ತು HPB ಸರ್ಜರಿ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಈ ಹಿಂದೆ ಇಲ್ಲ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಈ HPB ಸರ್ಜರಿ ಬಗ್ಗೆ ತುಂಬ ಜನರಿಗೆ ಅಷ್ಟು ಮಾಹಿತಿ ಇರಲ್ಲ. ಲಿವರ್ ಅಂದರೆ ಎಷ್ಟೇ ಆದರೂ ಮತ್ತೆ ಮತ್ತೆ ಬೆಳೀತಾ ಹೋಗುತ್ತೆ, ಏನೇ ಸಮಸ್ಯೆಗಳಾದರೂ ಅಂದರೆ ಕೇವಲ ಈ ಕುಡಿತ ಚಟಕ್ಕೆ ಯಾರು ಒಳಗಾಗ್ತಾರೋ ಅಂಥವ್ರಿಗೆ ಮಾತ್ರ ಲಿವರ್ ಸಮಸ್ಯೆ ಅಂತ ನಾವು ಕೇಳ್ಪಟ್ಟಿದ್ವಿ. ಬಟ್ ಇತ್ತೀಚಿನಲ್ಲಿ ನೋಡೋದಾದರೆ ನಾನ್ ವೆಜಿಟೇರಿಯನ್ಸ್ಗಿಂತ ಹೆಚ್ಚಾಗಿ ವೆಜಿಟೇರಿಯನ್ಸಲ್ಲಿ, ಅದರಲ್ಲೂ ಡ್ರಿಂಕ್ಸ್ ಮಾಡದೇ ಅಂಥರಲ್ಲಿ ಈ ಸಮಸ್ಯೆ ಬಹುದೊಡ್ಡದಾಗಿ ಕಾಡ್ತಾ ಇದೆ. ಸೊ ಮೊದಲಿಗೆ ಈ ಲಿವರ್ನ ಆರೋಗ್ಯ ತಿಳ್ಕೊಳ್ಳೋದು ಹೇಗೆ? ಲಿವರ್ ಕೆಡ್ತಾ ಇದೆ, ಹದಗೆಡ್ತಾ ಇದೆ ಅಂತ ಏನಾದರೂ ಲಕ್ಷಣಗಳು ಕಾಣಿಸುತ್ತಾ? ಲಿವರ್ ಕೆಟ್ಟದಾಗಿರೋದು ನಮಗೆ ಗುರ್ತಾಗೋದು ಸುಮಾರು ಲೇಟ್ ಆಗುತ್ತೆ. ಯಾಕಂದ್ರೆ ನೀವು ಹೇಳಿದ ತಕ್ಕ ಲಿವರ್ ಇಸ್ ದಿ ಆರ್ಗನ್ ವಿಚ್ ರೀಜನ್ರೇಟ್ಸ್ ಇಟ್ ಸೆಲ್ಫ್. ಮೀನ್ಸ್ ಅದ್ರೊಳಗೆ ತುಂಬ ಕೆಪಾಸಿಟಿ ಇದೆ. ಏನೇ ನಾವು ಅದಕ್ಕೆ ಕೆಟ್ಟ ಮಾಡಿದ್ರು ಇಟ್ ಕ್ಯಾನ್ ರೀಜನ್ರೇಟ್ ಇಟ್ ಸೆಲ್ಫ್. ಆಮೇಲೆ ಮೊದಲು ಹೆಂಗೆ ನೀವು ಹೇಳಿದಂಗೆ ಸುಮಾರು ಎಲ್ಲರೂ ಆಲ್ಕೋಹಾಲ್ ಸಂಬಂಧಪಟ್ಟಿದ್ದು ಲಿವರ್ ಕಾಯಿಲೆ ಅಂತಿರ್ತಿದ್ದು, ಈಗೀಗ ಲೈಫ್ ಸ್ಟೈಲ್ ರಿಲೇಟೆಡ್ ಲಿವರ್ ಕಾಯಿಲೆ ತುಂಬ ಇದೆ. ಯಾರಿಗಾರ ಡಯಾಬಿಟಿಸ್ ಸುಮಾರು 10 ವರ್ಷದಿಂದ ಹೆಚ್ಚಿದ್ರೆ, ಇಲ್ಲಾಂದ್ರೆ ಕೊಬ್ಬು ಹೆಚ್ಚಿದ್ರೆ, ವೈರಲ್ ಇನ್ಫೆಕ್ಷನ್ ಆದರೆ ಲಿವರ್ಗೆ ತೊಂದರೆ ಬರ್ಬೋದು. ಹಾಗೆ ಅದ್ರ ಸಂಬಂಧಪಟ್ಟಿದ್ದು ಸರ್ಜಿಕಲ್ ಕಾಸಸ್, ಮೆಡಿಕಲ್ ಕಾಸಸ್ ಲಿವರ್ ಡಿಸೀಸನ್ನು ತುಂಬ ಹೆಚ್ಚಾಗ್ತಾ ಇದ್ದಾವೆ. ಈಗ ಲಿವರ್ ಸಮಸ್ಯೆ ಬರ್ತಾ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಅಂದರೆ ಸೆಲ್ಫ್ ಅನಲೈಸ್ ಮಾಡಬೇಕಾಗತ್ತೆ ಅಥವಾ ಏನಾದ್ರು ಇದಕ್ಕೆ ಬೇಕಾದಂಥ ಒಂದು ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗತ್ತಾ? ಲಿವರ್ ಸಂಬಂಧಪಟ್ಟಿದ್ದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ನಾವು ಏನಂತೀವಿ. ಹೆಂಗೆ ಬರ್ಬೋದು ಅಂದರೆ ಸ್ವಲ್ಪ ಕಾಮಣಿ ಬರ್ಬೋದು, ಯೆಲ್ಲೋಯಿಶ್ ಡಿಸ್ಕಲರೇಷನ್ ಆಫ್ ಐಸ್ ಅಂತ ಬರುತ್ತೆ. ಎಷ್ಟೋ ಸಲ ಕಾಲು ಊತ ಬರುತ್ತೆ, ಹೊಟ್ಟೆ ಊತ ಬರುತ್ತೆ, ಇಲ್ಲಾಂದ್ರೆ ಮಿದುಳಿಗೆ ಪ್ರಭಾವ ಬೀಳುತ್ತೆ, ರಕ್ತದ ವಾಂತಿ ಆಗ ಇದು ಇರುತ್ತೆ. ಸೊ ಅಂಥಲ್ಲಿ ಏನೇ ಡೌಟ್ ಇದ್ರೂ ಫಸ್ಟ್ ಆಫ್ ಆಲ್ ರೂಟೀನ್ ಎನಿ ಪರ್ಸನ್ ಮೋರ್ ದೆನ್ 40 years ಆಫ್ ಏಜ್ ಅವ್ರು ತಮ್ಮದು ರೂಟೀನ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು. ಏನೇ ತೊಂದರೆ ಇದ್ರೂ ಡಾಕ್ಟರ್ ಅದಕ್ಕೆ ಕಂಡು ಹಿಡಿಬೋದು. ಲಿವರ್ ಟೆಸ್ಟ್ ಅನ್ ಸ್ಪೆಸಿಫಿಕ್ ಇರುತ್ತೆ, ಅಲ್ಟ್ರಾಸೌಂಡ್ ಅಬ್ಡಾಮಿನ್ ಅನ್ ಸ್ಪೆಸಿಫಿಕ್ ಇರುತ್ತೆ. ಇವು ಬೇಸಿಕ್ ಟೆಸ್ಟ್. ಇದ್ರ ಮುಂದೆ ಹೋದರೆ ನಾವು ಫೈಬ್ರೋ ಸ್ಕ್ಯಾನ್ ಅಂತ ಮಾಡ್ತೀವಿ. ಇದ್ರಾಗೂ ಏನಾದ್ರು ತಪ್ಪು ಕಂಡು ಬಂದರೆ ದೆನ್ ಫರ್ದರ್ ಟೆಸ್ಟ್ ಲೈಕ್ CT ಸ್ಕ್ಯಾನ್ ಆ್ಯಂಡ್ MRI ಸ್ಕ್ಯಾನ್ ಮಾಡ್ಬೋದು. ಅಂದರೆ ಈಗ ಲಿವರ್ ಸಮಸ್ಯೆಗಳು ಬರೋದಕ್ಕೆ ಅಂದರೆ ಇಂಥದ್ದೇ ನಿಖರ ಕಾರಣ ಅಂತ ಏನಾದರೂ ಇದೆಯಾ? ಈಗ ಈ ಹಿಂದೆ ಎಲ್ಲ ಹೇಳ್ತಿದ್ರು, ಈಗ 11 ಗಂಟೆ ಒಳಗಡೆ ಊಟ ಮಾಡಿಬಿಡ್ಬೇಕು, ಯಾಕಂದರೆ 11 ಗಂಟೆ ನಂತರದಲ್ಲಿ ಲಿವರ್ ಫಂಕ್ಷನ್ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ಈ ಕುಡಿತ ಚಟಕ್ಕೆ ಒಳಗಾಗೋರಲ್ಲೂ ಮೇನ್ ಸಮಸ್ಯೆ ಯಾಕೆ ಕಾಣುತ್ತೆ ಅಂದರೆ 11 ಗಂಟೆ ನಂತರದಲ್ಲಿ ಅವ್ರು ಪಾರ್ಟಿ ಸ್ಟಾರ್ಟ್ ಮಾಡೋದ್ರಿಂದ ಅಂತ ಹೇಳ್ತಾರೆ. ನಿಜನಾ ಇದು? ಸ್ವಲ್ಪ ಮಟ್ಟಿಗೆ ಒಂದು ಕುಡಿಯೋದು ಮೇಜರ್ ಕಾಸ್ ಇದೆ. ಅದ್ರ ಪ್ರಕಾರ ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ನಾವು ಅಂತ ಇರೋದು ಮೇನ್ಲಿ ಫಾಸ್ಟ್ ಫುಡ್ ರಿಲೇಟೆಡ್, ಅದು ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಫುಡ್ಸ್ ರಿಲೇಟೆಡ್. ನಾವು ಮಕ್ಕಳಕ್ಕೂ ನಾವು ಊಟಕ್ಕೂ ಸುಮಾರು ಕನಿಷ್ಠ ಅಟ್ಲೀಸ್ಟ್ 4 ತಾಸು ಗ್ಯಾಪ್ ಇರಬೇಕು. ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ಲಿಂದ ನಮಗೆ ಲಿವರ್ ಕಾಯಿಲೆ ಬರೋಂಗಿಲ್ಲ. ಇಟ್ ಈಸ್ ಯೂಶ್ವಲಿ ಹೈ ಕಾರ್ಬೋಹೈಡ್ರೇಟ್ ಕಂಟೆಂಟ್. ಅದೇನಿರ್ಬೋದು ರೈಸ್, ಚಪಾತಿ, ಸ್ವೀಟ್ಸ್ ಇಂಥವೆಲ್ಲ ಹೆಚ್ಚು ತಿಂದ್ರೆ ಲಿವರ್ ಒಳಗೆ ಕೊಬ್ಬು ಹೆಚ್ಚು ಅಕ್ಯುಮುಲೇಟ್ ಆಗುತ್ತೆ. ಅದರಲ್ಲಿಂದ ಲಾಂಗ್ ಟರ್ಮ್ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಈಗ ತುಂಬ ಜನ ಅಂದರೆ ಕಿಡ್ನಿ ಸಮಸ್ಯೆ ಅಂತ ಅದಕ್ಕೆ ಜಾಸ್ತಿ ಹೆಚ್ಚಿನ ಒತ್ತು ಕೊಡ್ತಾರೆ. ಲಿವರ್ ಬಗ್ಗೆ ಅಷ್ಟೊಂದು ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏನಷ್ಟು ದೊಡ್ಡ ಮಟ್ಟದಲ್ಲಿ ಆಗಲ್ಲ ಅಂತ. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ನೋಡೋದಾದರೆ ಲಿವರ್ನಿಂದನೇ ಬಹುದೊಡ್ಡ ಸಮಸ್ಯೆಗಳನ್ನ ತಂದುಬಿಡ್ತಾ ಇದೆ. ಸೊ ಯಾವಾಗ ನಾವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು? ಸೆಲ್ಫ್ ಅನಲೈಸ್ ಮಾಡ್ಕೊಂಡು, ಅಂದರೆ ಈಗ ಪೇಯ್ನ್ ಬರ್ತಾ ಇದೆಯಾ ಹೇಗೆ ಅದನ್ನು ತಿಳ್ಕೊಳ್ಳೋದು ಹೇಗೆ? ಯೂಶ್ವಲಿ ಅಂಥದ್ದೇನು ಬರಲಿಕ್ಕಿಲ್ಲ. ನಮಗೆ ಗುರ್ತಾಗದೆ ಯಾವಾಗ ಅಂದರೆ ಸ್ವಲ್ಪ ಏನಾರು ಗ್ಯಾಸ್ನಂಥ ಸಿಂಪ್ಟಮ್ಸ್ ಬಂದಾಗ, ಹೊಟ್ಟೆ ನೋವು ಬಂದಾಗ ನಾವು ಸ್ಕ್ಯಾನ್ ಇಲ್ಲಾಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದರೊಳಗೆ ಲಿವರ್ ಫಂಕ್ಷನ್ ಟೆಸ್ಟ್ ಅಬ್ನಾರ್ಮ್ಯಾಲಿಟಿ ಅಂತ ಬಂದರೆ, ಇಲ್ಲಾಂದ್ರೆ ಅಲ್ಟ್ರಾಸೌಂಡ್ ಅಬ್ಡಾಮಿನ್ ಒಳಗೆ ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್ ಅಂತ ಬಂದರೆ ಅವಾಗ ನಾವು ಯೂಶ್ವಲಿ ಡಾಕ್ಟರ್ ಕಡೆ ಹೋಗಿ ತೋರಿಸ್ತೀವಿ. ಯಾಕಂದರೆ ಅದೇ ಹೇಳಿದ ಪ್ರಕಾರ ಲಿವರ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬರೋದು ತುಂಬ ಲೇಟ್. ಇಫ್ ಲಿವರ್ ರಿಲೇಟೆಡ್ ಡಿಸೀಸಿಗೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ ಬರೋ ಸ್ಟಾರ್ಟ್ ಆಗಿದೆ ಅಂದ್ರೆ ಆಲ್ರೆಡಿ ದ ಡ್ಯಾಮೇಜ್ ಇಸ್ ಬಿಯಾಂಡ್. ಈಗ ಫ್ಯಾಟಿ ಲಿವರ್ ಅಂತ ನಾವು ಕೇಳ್ಬಿಟ್ಟಿದ್ದೀವಿ. ಈಗ ಸ್ಟೇಜ್ 1 ಸ್ಟೇಜ್ 2 ಅಂತೆಲ್ಲ, ಅಥವಾ ಇವಾಗ ಕಾಣಿಸ್ಕೊಂಡಿದೆ ಅಂತ. ಇನ್ ಕೇಸ್ ಆ ಟೈಮಲ್ಲಿ ಏನಾದರೂ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗಬಹುದು? ಫ್ಯಾಟಿ ಲಿವರ್ ಒಳಗೂ ಗ್ರೇಡ್ಸ್ ಇರುತ್ತೆ, ಸ್ಟೇಜಸ್ ಇರುತ್ತೆ. ಇನಿಷಿಯಲಿ ಸ್ವಲ್ಪ ಫ್ಯಾಟ್ ಅಕ್ಯುಮುಲೇಟ್ ಆದಾಗ ಅದರಲ್ಲಿಂದ
ಪರ್ಮನೆಂಟ್ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ. ಆ ಟೈಮ್ ಒಳಗೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ಸರಿಯಾಗಿ ಆಹಾರ ತಿನ್ನೋದು, ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ಸ್ ಕಡಿಮೆ ಮಾಡಿದರೆ ಅದು ರಿವರ್ಸ್ ಆಗುತ್ತೆ. ಹಾಗೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ತನಕ ನಾವು ರಿವರ್ಸ್ ಮಾಡ್ಬೋದು. ಇದಕ್ಕಿಂತ ಮುಂದೆ ಹೋದರೆ ಸ್ಟೇಜ್ 4 ಇದು ಕ್ರಾಸ್ ಆಯಿತು ಅಂದ್ರೆ ನಾವು ಬರ್ತೀವಿ ಸಿರೋಸಿಸ್ಗೆ. ಒಂದ್ಸಲಿ ವಿ ರೀಚ್ ಸಿರೋಸಿಸ್ ಅದು ನಾವು ಇರ್ರಿವರ್ಸಿಬಲ್ ಅಂತಂತೀವಿ. ಆ ಸ್ಟೇಜ್ ಮುಟ್ಟಿದರೆ ನಾವು ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ಮಾತ್ರೆಲಿಂದ ಅದಕ್ಕೆ ರಿವರ್ಸ್ ಮಾಡೋದು ಕಷ್ಟ. ಈಗ ತುಂಬ ಜನರಿಗೆ ಹೊಟ್ಟೆ ತುಂಬ ಡೊಳ್ಳು ಹೊಟ್ಟೆಗಳಿರುತ್ತೆ. ಸೊ ಅಂಥವರಲ್ಲಿ ಹೆಚ್ಚಾಗಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ ಹೊಟ್ಟೆನಲ್ಲಿ. ಸೊ ಅಂಥವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣುತ್ತಾ? ಬರೋ ಚಾನ್ಸಸ್ ಹೆಚ್ಚಿದೆ, ಕರೆಕ್ಟ್. ಪ್ಲಸ್ ಯಾರಿಗಾರ ಡಯಾಬಿಟಿಸ್ ಇತ್ತು, ಲಾಂಗ್ ಟರ್ಮ್ ಇದೆ ಅಂದರೆ ಸುಮಾರು 10-15 ವರ್ಷದಿಂದ ಯಾರಿಗಾರ ಡಯಾಬಿಟಿಸ್ ಇದೆ ಅವರಿಗೂ ಇದು ಬರೋದು ಸಾಧ್ಯತೆ ಇದೆ. ಪ್ಲಸ್ ಯಾರಿಗಾರ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದರೆ ಮನೆ ಒಳಗೆ ಯಾರಿಗಾರ ಲಾಂಗ್ ಟರ್ಮ್ ಡಯಾಬಿಟಿಸ್ ಹಿಸ್ಟ್ರಿ ಇದೆ, ಇಲ್ಲಾಂದ್ರೆ ಒಬೆಸಿಟಿ ಹಿಸ್ಟ್ರಿ ಇದೆ ಅಂದರೆ ಅವರಿಗೂ ಇದು ಬರೋ ಚಾನ್ಸಸ್ ಹೈ. ಈ ಲಿವರ್ ಸಿರೋಸಿಸ್ ಅಂತ ಅಂದರೆ ಯಾವ ಕಂಡೀಷನ್ ಅದು ಆ್ಯಕ್ಚುಲಿ? ಲಿವರ್ ಸಿರೋಸಿಸ್ ಅಂದ್ರೆ ಮೀನಿಂಗ್ ಅಂದ್ರೆ ಲಿವರ್ ಇಷ್ಟು ಸ್ಟಿಫ್ ಆಗಿಬಿಟ್ಟಿದೆ ಅವ್ರು ಇಷ್ಟು ಡ್ಯಾಮೇಜ್ ಆಗಿಬಿಟ್ಟಿದೆ, ಅದು ವಾಪಸ್ ತನ್ನ ನಾರ್ಮಲ್ ಫಂಕ್ಷನ್ಗೆ ಬರೋಂಗಿಲ್ಲ. ಇದು ಲಿವರ್ ಸಿರೋಸಿಸ್ ನಾವು ಅನ್ನೋದು ಎಂಡ್ ಸ್ಟೇಜ್ ಲಿವರ್ ಡಿಸೀಸ್. ಅಂದರೆ ಯಾವುದೇ ಕಾರಣಕ್ಕೂ ಲಿವರ್ ಮೇಲೆ ಪ್ರಭಾವ ಬರ್ತಾ ಇದೆ, ಅದಕ್ಕೆ ನಾವು ಸುಮಾರು ದಿವಸ ಬಿಟ್ಬಿಟ್ವಿ. ದ ಲಾಸ್ಟ್ ಸ್ಟೇಜ್ ಅಂದರೆ ದಿ ಸ್ಟೇಜ್ ಬಿಯಾಂಡ್ ವಿಚ್ ಲಿವರ್ ಸರಿ ಆಗಲ್ಲ, ಅದಕ್ಕೆ ನಾವು ಸಿರೋಸಿಸ್ ಅಂತೀವಿ. ಅದರ ಕಾರಣ ಆಲ್ಕೋಹಾಲ್ ಇರ್ಬೋದು, ಅದರ ಕಾರಣ ಲಿವರ್ ಒಳಗೆ ಕೊಬ್ಬು ಅಕ್ಯುಮುಲೇಟೆಡ್ ಆಗಿದ್ದಿರ್ಬೋದು. ಹೆಪಟೈಟಿಸ್ ವೈರಸಸ್ ಅಂತ ಕೇಳಿರ್ತೀವಿ, ಹೆಪಟೈಟಿಸ್ ಬಿ, ಸಿ, ಇದು ಸುಮಾರು ದಿವಸಲಿಂದ ಇತ್ತು, ಅನ್ಟ್ರೀಟೆಡ್ ಇತ್ತು ಅಂದ್ರೆ ಅದರಲ್ಲಿಂದ ಆಗುತ್ತೆ. ಎಷ್ಟೋ ಮಂದಿಗೆ ಜೆನೆಟಿಕ್ ಕಾಂಪೊನೆಂಟ್ ಇರುತ್ತೆ, ಆಟೋ ಇಮ್ಯೂನ್ ಡಿಸೀಸ್ ಅಂತ ಇರ್ತೈತೆ, ಅಂದ್ರೆ ನಮ್ಮ ಮೈ ಇಮ್ಯುನಿಟಿ ನಮ್ಮ ಲಿವರ್ಗೆ ಹಾರ್ಮ್ ಮಾಡ್ತಿರುತ್ತೆ. ಹಿಂದಿಗಿದ್ರೂ ಆಗ್ಬೋದು. ದೇರ್ ಆರ್ ಡಿಫ್ರೆಂಟ್ ಕಂಡೀಷನ್ಸ್ ವೇರ್ ಈವನ್ ಚಿಕ್ಕ ಮಕ್ಕಳಿಗೂ ಆಗ್ಬೋದು. ಸೊ ಸುಮಾರು ಕಂಡೀಷನ್ಲಿಂದ ಎಂಡ್ ಸ್ಟೇಜ್ ಅಂದರೆ ನಾವು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ, ಸುಮಾರು ದಿವಸ ಬಿಟ್ವಿ ಅಂದರೆ ಎಂಡ್ ಸ್ಟೇಜ್ ಇಸ್ ಕಾಲ್ಡ್ ಸಿರೋಸಿಸ್. ಅಂದರೆ ಇಲ್ಲಿವರೆಗೆ ನೋಡೋದಾದ್ರೆ ನಿಮ್ಮ 14 ವರ್ಷದ ಸರ್ವಿಸಲ್ಲಿ ಒಂದು 1200ಕ್ಕೂ ಹೆಚ್ಚು ಆಪರೇಷನ್ಸ್ಗಳನ್ನು ನೀವು ಮಾಡಿದ್ದೀರಿ ಅಂತ ಕೇಳ್ಬಿಟ್ಟಿದ್ದೀನಿ. ಸೊ ಯಾವ ತುಂಬ ಚಾಲೆಂಜಿಂಗ್ ಆಗಿತ್ತು ನಿಮಗೆ? ನಮ್ದು ಲಿವರ್ ಸರ್ಜರಿ ಒಳಗೆ ಅಂದರೆ ಈಗ ನಾವು ವಿ ಆರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸ್. ಅಂದ್ರೆ ನಮ್ದ್ರೊಳಗೆ ನಾವು ಲಿವರ್, ಗಾಲ್ ಬ್ಲಾಡರ್, ಪ್ಯಾನ್ಕ್ರಿಯಾಸ್ ಸಂಬಂಧಪಟ್ಟಿದ್ದ ಕಾಯಿಲೆಗಳಿಗೆ ಆಪರೇಷನ್ ಮಾಡ್ತೀವಿ. ಲಿವರ್ ಸರ್ಜರಿ ತಂದ್ರೊಳಗೆ ಒಂದು ಸುಮಾರು ಮೇಜರ್ ಆಪರೇಷನ್, ನಾರ್ಮಲ್ ಆಪರೇಷನ್ 4-6 hours ಹಂಗಿರುತ್ತೆ. ನಮ್ಮ ಲಿವರ್ ಸರ್ಜರೀಸ್ ಈಸಿಲಿ 8 to 10 hours ತನಕ ನಡೆಯುತ್ತೆ. ನಾರ್ಮಲಿ ಏನಾರು ಸರ್ಜರಿ ಹೋದರೆ ಅದಕ್ಕೆ ನಾವು ಜೀವಕ್ಕೆ ಅಪಾಯ ಬರೋದು 1000 ಒಳಗೆ ಒಬ್ರಿಗೆ ಇಲ್ಲಾಂದ್ರೆ ಇಬ್ಬರಿಗೆ ಅಂತ ಹೇಳ್ತೀವಿ. ಲಿವರ್ ಸರ್ಜರಿ, ಲಿವರ್ ಕಟ್ ಮಾಡಿ ತೆಗೆಯೋದ್ರೊಳಗೆ ಎಷ್ಟೋ ಸಲ 100 ಒಳಗೆ ಒಬ್ಬರಿಗೂ ರಿಸ್ಕ್ ಬರೋ ಚಾನ್ಸಸ್ ಇರುತ್ತೆ. ಅದೇ ಮೋಸ್ಟ್ ರಿಸ್ಕಿ ಆಪರೇಷನ್ ಅವ್ರ ಹೈ ಸ್ಟೇಕ್ ಆಪರೇಷನ್ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತಂತೀವಿ. ಅದ್ರೊಳಗೆ ಸುಮಾರು 100 ಮಂದಿ ಒಳಗೆ 10 ಮಂದಿಗೆ ಸಹಿತ ಜೀವಕ್ಕೆ ಅಪಾಯ ಬರ್ಬೋದು, ಆಪರೇಷನ್ ತಾಳ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ. ಅದರೊಳಗಿಂದು ಮತ್ತು ಮೇಜರ್ ಆಪರೇಷನ್ ಅಂದರೆ ಪಿಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತಂತೀವಿ, ಚಿಕ್ಕ ಮಕ್ಕಳಿಗೆ ಮಾಡೋದು. ನಾವು ಪಿಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಸುಮಾರು 4-5 kg ಬೇಬೀಸ್ಗೆ. ಸೊ ಮಗುನೇ ಇಷ್ಟಿರುತ್ತೆ, ಅದ್ರ ಲಿವರ್ ಎಷ್ಟಿರುತ್ತೆ, ಅದ್ರ ಬ್ಲಡ್ ವೆಸಲ್ಸ್ ಯಾವ್ದು ನಾವು ತೆಗೆದು ವಾಪಸ್ ಜಾಯಿನ್ ಮಾಡಬೇಕು, ಅದು ಮಿಲಿಮೀಟರ್ಸ್ನಲ್ಲಿ ಇರ್ತೈತಿ. ಸೊ ಅದಕ್ಕೆ ನಾವು ಆಪರೇಷನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ವೇರ್ ಮೈಕ್ರೋಸ್ಕೋಪ್ ಲೂಪ್ಸ್, ಅವಾಗ ನಾವು ಆಪರೇಷನ್ ಮಾಡಬೇಕು. ದಟ್ ಈಸ್ ಅ ವೆರಿ ರಿಸ್ಕಿ ಆಪರೇಷನ್. ಸೊ ಈಗ ಅಂದರೆ ಮಕ್ಕಳಲ್ಲಿ ಅಂದರೆ ಲಿವರ್ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣ? ಮಕ್ಕಳಲ್ಲಿ ಲಿವರ್ ಸಮಸ್ಯೆ ಹೆಚ್ಚಾಗಿ ಜೆನೆಟಿಕ್ ಇರುತ್ತೆ, ತಾಯಿ ತಂದೆಗೆ ಇರ್ಲಿಕ್ಕಿಲ್ಲ, ಬಟ್ ಅದು ಜೆನೆಟಿಕ್ಸ್ ಒಳಗೆ ಇರುತ್ತೆ. ಸೊ ಮಗು ಒಳಗೆ ಕಂಡು ಬರುತ್ತೆ, ಟ್ರಿಗರ್ ಆಗುತ್ತೆ. ಹಂಗೆ ಬಿಲಿಯರಿ ಅಟ್ರೇಷಿಯಾ ಅಂತಂತೀವಿ, ಮೆಟಬಾಲಿಕ್ ಲಿವರ್ ಡಿಸೀಸಸ್ ಅಂತೀವಿ, ಕೊಲೆಸ್ಟೇಟಿಕ್ ಲಿವರ್ ಡಿಸೀಸ್ ಅಂತಂತೀವಿ. ಇದು ಹುಟ್ಟಿದ ತಕ್ಷಣನೂ ಕಾಣ್ಬೋದು, ಹುಟ್ಟಿದ್ರಲ್ಲಿ ಸುಮಾರು 16-18 ವರ್ಷ ತನೂ ಬರ್ಬೋದು. ಈ ಲಿವರ್ ಸರ್ಜರಿ ಅಂತ ಹೇಳ್ತಾ ಇದ್ರಿ, ಅಂದರೆ ಟ್ರಾನ್ಸ್ಪ್ಲಾಂಟ್ ಹೇಗೆ ನಡೆಯುತ್ತೆ? ಅದು ಟ್ರಾನ್ಸ್ಪ್ಲಾಂಟ್ ಈಸ್ ಅ ಮೇಜರ್ ಲಿವರ್ ಸರ್ಜರಿ. ಸೊ ಟ್ರಾನ್ಸ್ಪ್ಲಾಂಟ್ ಅಂದರೆ ಒಬ್ಬ ಮನುಷ್ಯಂದು ಪೂರ್ತಿ ಕೆಟ್ಟಾಗಿದ್ದು ಲಿವರ್ ನಾವು ತೆಗಿಬೇಕು, ಹೊಸದು ಚೆನ್ನಾಗಿದ್ದಿದ್ದು ಲಿವರ್ ಹಾಕಬೇಕು. ಅದ್ರದ್ದು 2 ಪ್ರಕಾರ ಇರುತ್ತೆ. ಒಂದು, ಇಲ್ಲಾಂದ್ರೆ ಮನೆಯೊಳಗಿಂದ ಯಾರೋ ಒಬ್ಬರು ಮುಂದೆ ಬಂದು ಲಿವರ್ ಪಾರ್ಟ್ ಆಫ್ ಲಿವರ್ ಕೊಡ್ಬೋದು, ಅದಕ್ಕೆ ನಾವು ಲೈವ್ ಲಿವರ್ ಸರ್ಜರಿ ಅಂತಂತೀವಿ. ಇನ್ನೊಂದು, ಯಾರು ತೀರ್ಕೊಳ್ತಿರ್ತಾರೆ, ಬ್ರೈನ್ ಡೆಡ್ ಆಗಿರ್ತಾರೆ, ಆ ಟೈಮ್ ಒಳಗೆ ಅವ್ರ ಫ್ಯಾಮಿಲಿ ಮುಂದೆ ಬಂದು ಈ ಮನುಷ್ಯ ಉಳಿಲಿಕ್ಕಿಲ್ಲ, ಇವ್ರ ಆರ್ಗನ್ಸ್ ತೊಗೊಂಡು ನೀವು ಯಾರಿಗಾರ ಹೆಲ್ಪ್ ಮಾಡಿ ಅಂದರೆ ಆರ್ಗನ್ ಡೊನೇಷನ್ ಅಂತ ಆದಾಗ ಆ ಲಿವರ್ ನಾವು ತೊಗೊಂಡು ಈ ಆಪರೇಷನ್ ಮಾಡ್ಬೋದು. ಯೂಶ್ವಲಿ ಸರ್ಜರಿ ಅರೌಂಡ್ 8-10 ತಾಸು ನಡೆಯುತ್ತೆ. ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡೋದು ಓಪನ್ ಪ್ರೊಸೀಜರ್ ಅಂತಂತೀವಿ, ಅಂದ್ರೆ ಸುಮಾರು ಹಿಂಗೆ ಕಟ್ ಬರುತ್ತೆ ಮೈ ಮೇಲೆ. ಡೋನರ್ ಸರ್ಜರಿ, ಅದೇ ಮನಿ ಒಳಗೆ ಯಾರೋ ಒಬ್ರು ಲಿವರ್ ಡೊನೇಟ್ ಮಾಡ್ತಾ ಇದ್ದಾರೆ ಅಂದರೆ ಅದ್ರೊಳಗೆ ನಾವು ಲ್ಯಾಪ್ರೋಸ್ಕೋಪಿಕ್ ಆರ್ ರೋಬೋಟಿಕ್ ಸರ್ಜರಿನೂ ಮಾಡ್ತೀವಿ. ಅಂದ್ರೆ ಸಣ್ಣ ಕಟ್ಸ್ 1 ಸೆಂಟಿಮೀಟರ್ ಅದು ಸುಮಾರು 4-5 ಕಟ್ ಕೊಟ್ಟು ಲಿವರ್ ಪೂರ್ತಿ ಕಟ್ ಮಾಡಿ ಹೊರಗೆ ತೆಗಿಲಿಕ್ಕೆ ಮಾತ್ರ ನಾವು ಇಲ್ಲಾಂದ್ರೆ ಹಿಂಗಾರ ಒಂದು ಸಣ್ಣ ಇನ್ಸಿಷನ್ ತೊಗೊಂಡು ಆ ಲಿವರ್ ತೆಗಿಬೋದು. ಆ ಲಿವರ್ ತೊಗೊಂಡಿದ್ದು ನಾವು ಪೇಷಂಟ್ ಒಳಗೆ ಕೂಡಿಸ್ಬೇಕು. ಇದು ಪೂರಾ ಪ್ರೊಸೀಜರ್ ಸೇರ್ ಅನ್ನೋದು ಲಿವರ್ ಟ್ರಾನ್ಸ್ಪ್ಲಾಂಟ್. ಒಬ್ರು ಕಾಲರ್ ಇದ್ದಾರೆ ಮಂಗಳೂರಿನಿಂದ, ಪ್ರಸನ್ನ ಕುಮಾರ್. ನಮಸ್ತೆ ಪ್ರಸನ್ನ ಕುಮಾರ್. ಪ್ರಸನ್ನ ಕುಮಾರ್ ಅವರೇ, ಏನ್ ಪ್ರಶ್ನೆ ಇದೆ? ಟಿವಿ ನೋಡ್ಕೊಂಡು ಮಾತನಾಡಬೇಡಿ ಪ್ರಸನ್ನ ಅವರೇ. ಸರಿ ಮಾತನಾಡಿ, ಡಾಕ್ಟರ್ ಇದ್ದಾರೆ. ಸರ್ ನಮಗೆ ಫಸ್ಟ್ ನಮಸ್ತೆ ಸರ್.
ನಮಸ್ತೆ ಸರ್. ಹೇಳಿ ಹೇಳಿ ಪ್ರಸನ್ನ. ನನಗೆ 1 ವರ್ಷದ ಹಿಂದೆ ಫ್ಯಾಟಿ ಲಿವರ್ ಅಂತ ಹೇಳಿದ್ರು ಡಾಕ್ಟ್ರು. ಸ್ಕ್ಯಾನಿಂಗ್ ಎಲ್ಲ ತೆಗೆದು ನೋಡುವಾಗ ಆಮೇಲೆ ನಾನು ಬೇರೆ ಡಾಕ್ಟರ್ ಹತ್ರ ತೋರಿಸುವಾಗ ಅವರು ಫಂಕ್ಷನ್ ಎಲ್ಲ ಕರೆಕ್ಟ್ ಆಗಿದೆ, ಇದು ಸ್ವಲ್ಪ ಡ್ಯಾಮೇಜ್ ಕಂಪ್ಲೇಂಟ್ ಉಂಟು ಅಂತ ಹೇಳಿದ್ದಾರೆ. ಅದು ಹೇಗೆ ಬರ್ತದೆ ಸರ್ ಮುಂದಕ್ಕೆ? ಲಿವರ್ ಡ್ಯಾಮೇಜ್, ಫ್ಯಾಟಿ ಲಿವರ್ ಅಂತ ಆಗಲೇ ನಿಮಗೆ ವೈದ್ಯರು ಹೇಳಿದ್ರಂತೆ. ನೀವು ಈಗ ಅದಕ್ಕೆ ನೋಡ್ಕೋಬೇಕು. ಆಲ್ಕೋಹಾಲ್ ಮುಟ್ಟಬಾರ್ದು, ಶೆರೆ ಕುಡಿಬಾರ್ದು. ಅದಕ್ಕೆ ಲಿವರ್ ಡ್ಯಾಮೇಜ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋದಂದರೆ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು. ತುಂಬ ಕಾರ್ಬೋಹೈಡ್ರೇಟ್ಸ್ ಇದ್ದಿದ್ದ ಮೀಲ್ ಅಂದರೆ ಹೆಂಗೆ ರೋಟಿ, ರೈಸ್, ಚಪಾತಿ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ನಾರ್ಮಲ್ ಊಟ ತಿನ್ನಬೇಕು ಆ್ಯಂಡ್ ರೆಗ್ಯುಲರ್ಲಿ ಎಕ್ಸರ್ಸೈಸ್ ರೂಟೀನ್ಲಿ ಮಾಡಬೇಕು. ಓಕೆ, ಧನ್ಯವಾದ ಪ್ರಸನ್ನ ಅವರಿಗೆ ಕರೆ ಮಾಡೋದಕ್ಕಾಗಿ. ರಾಮಣ್ಣ ಗೌಡ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಮಣ್ಣ ಅವರೇ, ಧ್ವನಿ ಕೇಳ್ತಿದ್ಯಾ? ರಾಮಣ್ಣ ಅವರೇ, ಟಿವಿ ನೋಡ್ಕೊಂಡು ಮಾತನಾಡಬೇಡಿ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ ಮೇಡಮ್. ಹಾಂ ಕೇಳ್ತಾ ಇದೆ ಮೇಡಮ್, ನಮಸ್ತೆ. ಕೇಳಿ ಕೇಳಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಇಲ್ಲ ಮೇಡಮ್, ಟಿವಿ ಇಲ್ಲ ಮೇಡಮ್, ಟಿವಿ ಆಫ್ ಮಾಡಿದೆ, ಮ್ಯೂಟ್ ಮಾಡಿದೆ ಮೇಡಮ್, ಟಿವಿ ಮ್ಯೂಟ್ ಮಾಡಿದೆ. ಮೇಡಮ್ ಇದು ನಮ್ಮದು ಗ್ಯಾಸ್ ಟ್ರಬಲ್ ಇದೆ, ಹೊಟ್ಟೆ ಉಬ್ತಾ ಇದೆ ಊಟ ಮಾಡಿದ ಸರ್ತಿಗೊಮ್ಮೆ. ಹಲೋ ಹೇಳಿ ಸರ್ ನಮಸ್ತೆ ಸರ್. ನಮ್ಮದು ಗ್ಯಾಸ್ ಟ್ರಬಲ್ ಇದೆ, ನೋಡಿ ಸರ್ತಿಗೊಮ್ಮೆ ಇದು ಊಟ ಮಾಡಿದ ಸರ್ತಿಗೊಮ್ಮೆ ಹೊಟ್ಟೆ ಉಬ್ತಾ ಇದೆ ಸರ್. ಹೊಟ್ಟೆ ಗ್ಯಾಸ್, ಊಟ ಮಾಡಿದ ತಕ್ಷಣ ಗ್ಯಾಸ್ ಬರೋದು, ಹೊಟ್ಟೆ ಊತ ಆಗೋದು ಯಾವಾಗಲೂ ಲಿವರ್ ಕಾಯಿಲೆ ಸಂಬಂಧ ಇರಲಿಕ್ಕಿಲ್ಲ. ನಾರ್ಮಲ್ ಗ್ಯಾಸ್ಟ್ರೈಟಿಸ್ ಅಂತ ಏನಂತೀವಿ, ಅದು ಹೊಟ್ಟೆ ಒಳಗೆ ಇನ್ಫ್ಲಮೇಷನ್ ಅಂತ ಅನ್ನೋದು, ಅದೂ ಇರ್ಬೋದು. ಇದಕ್ಕೆ ನೀವು ಒಂದ್ಸಲಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟಿಗೆ ತೋರಿಸ್ಬೇಕು. ನೀವು ವಯಸ್ಸು ನೋಡಿ ಬೇಕಿದ್ರೆ ಅವ್ರು ಎಂಡೋಸ್ಕೋಪಿ ಮಾಡಿ ನೋಡ್ತಾರೆ. ಒಳಗೆ ಹೆಚ್ಚು ಇನ್ಫ್ಲಮೇಷನ್ ಇತ್ತು ಅಂದ್ರೆ ಮಾತ್ರೆ ಕೊಡಬೇಕಾಗ್ತೈತಿ. ಬಟ್ ಅದು ಅವ್ರು ನೋಡಿ ಡಿಸೈಡ್ ಮಾಡಬೇಕು. ಧನ್ಯವಾದ ರಾಮಣ್ಣ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು HPB ಸರ್ಜರಿ ಅಂತ ಕೇಳ್ಬಿಟ್ಟಿದ್ದೀವಿ. ಏನಿದು HPB ಸರ್ಜರಿ? ಮೇಡಮ್, ಲಿವರ್, ಪ್ಯಾನ್ಕ್ರಿಯಾಸ್ ಮತ್ತು ಗಾಲ್ ಬ್ಲಾಡರ್ ಅಂತ ನಮ್ಮದು ಬಾಡಿ ಒಳಗೆ 3 ಮೇಜರ್ ಆರ್ಗನ್ಸ್ ಇರುತ್ತೆ. ಹೊಟ್ಟಿದ ಮೇಲೆ ಪಾರ್ಟ್ ಒಳಗೆ ಇರುತ್ತೆ. ಇವ್ರದ್ದು ಮೇನ್ ಕೆಲಸ ಅಂದ್ರೆ ನಾವು ಏನೇ ತಿಂದಿರೋದು ಡೈಜೆಷನ್ ಮಾಡೋದು, ಪಿತ್ತ ಸೆಕ್ರೇಟ್ ಮಾಡೋದು, ಟು ಹೆಲ್ಪ್ ಇನ್ ಡೈಜೆಷನ್ ಇದ್ದಿದ್ದು. ಈ ಪಾರ್ಟದ ಆಪ್ರೇಷನ್ಗೆ ಇಟ್ ಈಸ್ ಕಾಲ್ಡ್ ಎಸ್ ಹೆಪಾಟೋ ಪ್ಯಾನ್ಕ್ರಿಯಾಟಿಕೋ ಬಿಲಿಯರಿ ಸರ್ಜರಿ ಅಂತ. ಸೊ ಇದು ಒಂದು ಸ್ಪೆಸಿಫಿಕ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಅಂದ್ರೆ ಯಾರು ಸರ್ಜನ್ ಹೊಟ್ಟಿ ಆಪ್ರೇಷನ್ ಒಳಗೆ ಡೀಲ್ ಮಾಡ್ತಾರೆ ಅದರದ್ದು ಸೂಪರ್ ಸ್ಪೆಷಾಲಿಟಿ ಇದು. ಅಂದ್ರೆ ಮುಂದೆ ಓನ್ಲಿ ಆರ್ಗನ್ ಸ್ಪೆಸಿಫಿಕ್ ಸರ್ಜರಿ ಅಂತ ಇದಕ್ಕಂತೀವಿ ನಾವು. ಇದರೊಳಗೆ ಲಿವರ್ ತೆಗಿಯೋದು ಅಂದ್ರೆ ಹೆಪೆಟೆಕ್ಟಮಿ, ಪ್ಯಾನ್ಕ್ರಿಯಾಟಿಕ್ ಸರ್ಜರಿ, ಬೈಲ್ ಡಕ್ಟ್ ಸರ್ಜರಿ, ಟ್ರಾನ್ಸ್ಪ್ಲಾಂಟ್ ಎಲ್ಲ ಬರುತ್ತೆ. ಡಿಪೆಂಡ್ಸ್ ಆನ್ ದ ಪೇಷಂಟ್ ಕಂಡೀಷನ್ ಏನಿದೆ ಪೇಷಂಟ್ ಕಂಡೀಷನು, ಪೇಷಂಟ್ಗೆ ಏನು ಕಾಯಿಲೆ ಇದೆ, ಯಾವ ಕಾಯಿಲೆ ಬರ್ಬೋದು. ಈ ಆರ್ಗನ್ಸ್ ಒಳಗೆ ಬಿನೈನ್ ಡಿಸೀಸ್ ಅಂತ ಬಂತೀವಿ. ಬಿನೈನ್ ಟ್ಯೂಮರ್ಸ್ ಅಂದರೆ ಅದು ಟ್ಯೂಮರ್ ಥರ ಇರುತ್ತೆ ಬಟ್ ಹೆಬ್ಬಂಗಿಲ್ಲ, ಬೇರೆ ಮೈ ಕಡೆ, ಅದು ಇರ್ಬೋದು. ಸಿಸ್ಟ್ ಅಂತಂತೀವಿ, ಎಷ್ಟೋ ಸಲ ಇನ್ಫೆಕ್ಷನ್ ಆಗಿ ಸಿಸ್ಟ್ ಆಗ್ಬೋದು, ಇಲ್ಲಾಂದ್ರೆ ರಕ್ತನಾಲಿ ಮ್ಯಾಲ್ಫಾರ್ಮ್ ಆಗಿ ಹೆಮ್ಯಾಂಜಿಯೋಮಾ ಅಂತ ಆಗ್ಬೋದು, ಇಲ್ಲಾಂದ್ರೆ ಮುಂದೆ ಹೋಗಿ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತಂತೀವಿ, ಅಂದ್ರೆ ಕ್ಯಾನ್ಸರ್ ಯಾವುದು ಬೇರೆ ಕಡೆ ಹೆಬ್ಬಬಹುದು. ಇವು ಎಲ್ಲ ಕಾಯಿಲೆ 3 ಆರ್ಗನ್ಸ್ಗೆ ಎಫೆಕ್ಟ್ ಆಗ್ಬೋದು. ಸೊ ಸಂಬಂಧಪಟ್ಟಿತ್ತಂಗೆ ಅಂದ್ರೆ ಬಿನೈನ್ ಇತ್ತು ಅಂದ್ರೆ ಒಂದು ಸಣ್ಣ ಪಾರ್ಟ್ ತೆಗಿಬೇಕು, ಮ್ಯಾಲಿಗ್ನೆಂಟ್ ಇತ್ತು ಅಂದ್ರೆ ಜಾಸ್ತಿ ಪಾರ್ಟ್ ತೆಗಿಬೇಕಾಗುತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಶ್ರೀನಿವಾಸಯ್ಯ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸಯ್ಯ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ಕೇಳಿ, ಪ್ರಶ್ನೆ ಕೇಳಿ. ಹಲೋ ನಮಸ್ಕಾರ, ಹೇಳಿ ಸರ್. ನಮಸ್ತೆ. ನನಗೆ ಸ್ವಲ್ಪ ಕಾಲಲ್ಲಿ ಶುಗರ್ ಇದೆ, ಒಂದು 22-23 ವರ್ಷದಿಂದ. ಸೊ ಕಾಲಲ್ಲಿ ಒಂದು ಸ್ವಲ್ಪ ಇದಾಗಿ ಒಂದು 3 ತಿಂಗಳು ಕ್ರ್ಯಾಕರ್ಸ್ ಆಗಿ ಒಳಗಡೆ ಅದು ಸ್ವಲ್ಪ ಹಿಂಡಿ ಹತ್ರ ಇದಾಗಿತ್ತು, ಅದನ್ನ ಡಿಟ್ ಮಾಡಿ ತೆಗೆದಿದ್ದಾರೆ. ಸೊ ಆಮೇಲೆ ನಾನು ಅಲ್ಲಿ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದೆ, ಇದಕ್ಕೆ ದಯಾನಂದ ಸಾಗರ್ ಆರೋಹಳ್ಳಿ. ಅಲ್ಲಿ ಅದನ್ನ ತೆಗಿಬೇಕಾದ್ರೆ ಆ ನರ್ವ್ ಸ್ಕೇಟ್ ಆಗಿ ಫ್ಯಾಕ್ಟ್ರಿ ಇನ್ಫೆಕ್ಷನ್ ಆಗ್ಬಿಡ್ತು, ಲಿವರು, ಕಿಡ್ನಿ, ಹಾರ್ಟು ಅಂತ. ಅವಾಗ ಅಲ್ಲಿಂದ ನಾನು ಮಣಿಪಾಲ್ ಇದಕ್ಕೆ ಹೋದೆ, ಅಪೋಲೋ ಹಾಸ್ಪಿಟ್ಲು ಶೇಷಾದ್ರಿಪುರಂ. ಅಲ್ಲಿ ಇದು ಮಾಡಿ ಎಲ್ಲ ತೆಗೆದು ಕ್ಲೀನಾಗಿ ಇದು ಮಾಡಿದ್ರು. ಸೊ ಲಿವರಲ್ಲಿ ಸ್ವಲ್ಪ ನೀರು ತುಂಬಿದೆ ಅಂದ್ಬಿಟ್ಟು ಹಿಂದೆಗಡೆ ನನಗೆ ಮಸಾಜ್ ಮಾಡಿ ಎಲ್ಲ ಇದು ಮಾಡಿ ತೆಗೆದ್ರು. ಇವಾಗ ಕ್ಲೀನಾಗಿದ್ದೀನಿ. ಸೊ ಏನರಿಂದ ಬರ್ತದೆ ಸರ್ ಅದು ನಮಗೆ? ನೀವು ಹೇಳಿದ ಪ್ರಕಾರ ನಿಮಗೆ ಡಯಾಬಿಟಿಸ್ ಸುಮಾರು 22 ವರ್ಷದಿಂದಿದೆ. ನೀವು ಆಲ್ಕೋಹಾಲ್ ಕುಡಿದಿರ್ಲಿಕ್ಕಿರ್ಲಿಕ್ಕೆಲ್ಲ, ಬಟ್ ಅಂದ್ರೂ ಡಯಾಬಿಟಿಸ್ನೇ 10 ವರ್ಷಕ್ಕಿಂತ ಹೆಚ್ಚು ಯಾರಿಗಾರ ಇತ್ತಂದ್ರೆ ಲಿವರ್ ಒಳಗೆ ಕೊಬ್ಬು ತುಂಬಿ ಅದು ಲಾಂಗ್ ಟರ್ಮ್ ಡ್ಯಾಮೇಜ್ ಆಗುತ್ತೆ. ಸೊ ನೀವು ಹೇಳಿದ ಪ್ರಕಾರ ನಿಮಗೆ ಸ್ವಲ್ಪ ಮಟ್ಟಿಗೆ ಲಿವರ್ ಕಾಯಿಲೆನೂ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಕಿಡ್ನಿನೂ ಎಫೆಕ್ಟ್ ಆಗಿದ್ದಿರ್ಬೋದು. ಸೊ ನಿಮ್ಮ ಟ್ರೀಟ್ಮೆಂಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಮೋಸ್ಟ್ಲಿ ಡಾಕ್ಟರ್ ಮಾಡಿದ್ದು ಕರೆಕ್ಟೇ ಮಾಡಿದ್ದಾರೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಸಂತೋಷ್ ಕರೆ ಮಾಡ್ತಾರೆ. ನಮಸ್ತೆ ಸಂತೋಷ್. ಸಂತೋಷ್, ಧ್ವನಿ ಕೇಳ್ತಾ ಇದೆಯಾ? ಮೇಡಮ್ ಮಾತನಾಡಿ, ಡಾಕ್ಟರ್ ಇದ್ದಾರೆ. ಸಂತೋಷ್, ಬೇಗ ಮಾತನಾಡಬೇಕು, ಟೈಮ್ ಕಡಿಮೆ ಇದೆ.
ಸಂಪರ್ಕ ಸಾಧ್ಯ ಆಗ್ತದೆ. ನಾವು ತುಂಬ ಜನರಲ್ಲಿ ನೋಡ್ತಾ ಇರ್ತೀವಿ ಅಂದರೆ ಈ ಲಿವರ್ ಸಮಸ್ಯೆ ಅಂತಂದರೆ ತುಂಬ ಜನ ಹೇಳ್ತಾ ಇರ್ತಾರೆ ಈ ಟಾಕ್ಸಿನ್ಸ್ ಎಲ್ಲನೂ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಟಾಕ್ಸಿನ್ಸ್ನ ರಿಮೂವ್ ಮಾಡ್ಕೊಳ್ಬೇಕು, ಅದು ತುಂಬ ಇಂಪಾರ್ಟೆಂಟ್, ಲಿವರ್ ಆರೋಗ್ಯ ದೇಹದ ಮೇಲೆಲ್ಲ ಪರಿಣಾಮಗಳನ್ನ ಬೀರುತ್ತೆ ಅಂತ ಹೇಳ್ತಾರೆ. ಅಂದರೆ ಹೇಗೆ ಲಿವರ್ನ ಆರೋಗ್ಯ ಕಾಪಾಡೋದು, ಹೇಗೆ ಟಾಕ್ಸಿನ್ಸ್ ರಿಮೂವ್ ಮಾಡೋದು ಹೇಗೆ? ಕರೆಕ್ಟ್. ಲಿವರ್ ನಮ್ದು ಮೈಯಾಗಿನ ಮೇಜರ್ ಸಾಲಿಡ್ ಆರ್ಗನ್ ಅಂತಂತೀವಿ ಮೇಡಮ್. ಸೊ ಇಟ್ ಹ್ಯಾಸ್ ಸುಮಾರು 500ಕ್ಕಿಂತ ಹೆಚ್ಚು ಫಂಕ್ಷನ್ಸ್ ಇರುತ್ತೆ. ಅದರೊಳಗೆ ಇಮ್ಯುನಿಟಿನೂ ಇನ್ಕ್ಲೂಡೆಡ್ ಇರುತ್ತೆ, ನಾವು ತಿಂದಿದ್ದು ಆಹಾರ ಪಚನ ಆಗೋದು ಇನ್ಕ್ಲೂಡೆಡ್ ಇರುತ್ತೆ, ನಾವು ಏನೇ ಊಟ ಮಾಡಿದ್ರು ಮೊದಲು ಕರಳೊಳಗೆ ಹೋಗ್ತೈತಿ, ಕರಳಿನಿಂದ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗಿ ಲಿವರ್ಗೆ ಹೋಗುತ್ತೆ. ಲಿವರ್ ಕೆಲಸ ಏನಂದರೆ ನಮಗೆ ಬೇಕಾಗಿದ್ದು ತೊಗೊಂಡು ಬ್ಲಡ್ ಒಳಗೆ ಹಾಕಬೇಕು, ಬ್ಯಾಡ್ ಆಗಿದ್ದು ವಾಪಸ್ ಹೊರಗೆ ತೆಗಿಬೇಕು, ಎಕ್ಸ್ಕ್ರೀಟ್ ಮಾಡಬೇಕು. ಸೊ ಹೆಂಗೆ ಕಿಡ್ನಿ ನಮ್ಮ ರಕ್ತನ ಕ್ಲಿಯರ್ ಮಾಡಿ ಯೂರಿನ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ ಲಿವರ್ ನಾವು ಏನೇ ತಿಂದಿದ್ದು ಏನೇ ಕೆಟ್ಟ ಪದಾರ್ಥ ಇತ್ತು ಅಂದ್ರೆ ಅದಕ್ಕೆ ಮೆಟಬೊಲೈಸ್ ಮಾಡಿ ವಾಪಸ್ ಕರಳೊಳಗೆ ಒಗೆಯುತ್ತೆ, ನಮಗೆ ಬೇಕಾದದ್ದು ಪ್ರೋಟೀನ್ಸ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಎಲ್ಲ ತೊಗೊಂಡು ರಕ್ತಕ್ಕೆ ಹಾಕುತ್ತೆ, ಅಲ್ಲಿಂದ ನಮ್ಮ ಬಾಡಿ ಅಬ್ಸಾರ್ಬ್ ಆಗುತ್ತೆ. ಅಂದರೆ ಈ ರೀತಿ ಟಾಕ್ಸಿನ್ಸ್ ಅಂದರೆ ನೀವು ಹೇಳ್ದಂಗೆ ಹೊರಗಡೆ ಇವಾಗ ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಗಿದೆ, ಈಗ ಪ್ರೋಟೀನ್ ಶೇಕ್ಸ್ ಅಂತ ತುಂಬ ಜನ ತಗೊಳ್ತಿರ್ತಾರೆ, ಈಗ ಸ್ಕಿನ್ಗೆ ಅಂತ ಒಂದಷ್ಟು ಟ್ರೀಟ್ಮೆಂಟ್ಗಳು ಟ್ಯಾಬ್ಲೆಟ್ ಆಳು ಮುಳು ತಗೊಳ್ತಾ ಇರ್ತಾರೆ, ಅಂದರೆ ಇದೆಲ್ಲವೂ ಕೂಡ ಟಾಕ್ಸಿನ್ಸ್ ಅಲ್ವಾ ಬಾಡಿಗೆ? ಮೆಡಿಸಿನ್ ಈಸ್ ಆಲ್ಸೋ ಅ ಟಾಕ್ಸಿನ್. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೋಸೇಜ್ ಅಂತಂತೀವಿ. ಅಂದ್ರೆ ನೀವು ಏನೇ ತೊಗೊಂಡ್ರೂ ಕರೆಕ್ಟ್ ಡೋಸೇಜ್ ಆಗಿ ತೊಗೊಳ್ಬೇಕು. ನೀವು ಹೇಳಿದಂಗೆ ಪ್ರೋಟೀನ್ ಪೌಡರ್, ಯಾರ ರಿಗ್ರಸ್ ಫಿಸಿಕಲ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಮೈ ಡಿಮಾಂಡ್ ಅಷ್ಟಿದೆ, ದೇರ್ ಮಸಲ್ಸ್ ಅವ್ರಿಗೆ ಅಷ್ಟು ಪ್ರೋಟೀನ್ಸ್ ಬೇಕು ಅಂದ್ರೆ ಅದು ತೊಗೊಂಡಾಗ ಕರೆಕ್ಟು. ಇಲ್ಲಂದ್ರೆ ನಮ್ಮ ಆಹಾರ ಒಳಗೂ ಸುಮಾರು ಪ್ರೋಟೀನ್ ಇರುತ್ತೆ. ಈವನ್ ವೆಜಿಟೇಬಲ್ ಡಯಟ್, ಪನೀರ್, ದಾಲ್ ಒಳಗೆ ಸೋಯಾ ಹ್ಯಾಸ್ ಗುಡ್ ಅಮೌಂಟ್ ಆಫ್ ಪ್ರೋಟೀನ್. ನಾನ್ ವೆಜಿಟೇರಿಯನ್ ಡಯಟಾಗಿ ಆಬ್ವಿಯಸ್ಲಿ ಪ್ರೋಟೀನ್ ಮಾತ್ರ ಹೆಚ್ಚಿರುತ್ತೆ. ನಾವು ಮೋಸ್ಟ್ ಆಫ್ ಆರ್ ಬಾಡಿ ರಿಕ್ವೈರ್ಮೆಂಟ್ ನಾರ್ಮಲಿ ಊಟದಲ್ಲಿಂದೇ ಮಾಡ್ಕೋಬೋದು. ಯಾರ ಇಫ್ ದೇ ಆರ್ ಇನ್ ಹೈ ಎಂಡ್ಯೂರೆನ್ಸ್ ಆ್ಯಥ್ಲೀಟ್ಸ್ ಆರ್ ಬಾಡಿ ಬಿಲ್ಡರ್ ಹಂಗಿದ್ದಾಗ ಅವರಿಗಷ್ಟೇ ಪ್ರೋಟೀನ್ ಬೇಕಾಗುತ್ತೆ. ಸೊ ನಾವು ನಮ್ಮ ಬಾಡಿ ರಿಕ್ವೈರ್ಮೆಂಟ್ಗಿಂತ ಏನೇ ಹೆಚ್ಚು ತೊಗೊಂಡ್ರೂ ಅದು ಟಾಕ್ಸಿನ್. ಆ ಟಾಕ್ಸಿನ್ ಮೈಗೆ ಹೋದ ಕೂಡಲೇ ನಮ್ಮ ಲಿವರ್ ಮತ್ತು ಕಿಡ್ನಿ ಕೆಲಸ ಅದಕ್ಕೆ ಬ್ರೇಕ್ ಡೌನ್ ಮಾಡಿ ಮೈಲಿಂದ ಹೊರಗೆ ತೆಗಿಯೋದು. ಸೊ ಎನಿಥಿಂಗ್ ಯು ಕನ್ಸ್ಯೂಮ್ ಮೋರ್ ದೆನ್ ವಾಟ್ ಯುವರ್ ಬಾಡಿ ರಿಕ್ವೈರ್ಸ್ ಇಸ್ ಅ ಟಾಕ್ಸಿನ್. ಲಿವರ್ಗೆ ಬೇಡದೇ ಇರುವಂತಹ ಪದಾರ್ಥಗಳು ಅಂದರೆ ಆಹಾರ, ಇಂಥದನ್ನು ಹೆಚ್ಚಾಗಿ ಸೇವನೆ ಮಾಡಲೇಬಾರ್ದು ಅಂದರೆ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಮೇಡಮ್ ನಾವು ಅನ್ನೋದು ಆಲ್ಕೋಹಾಲ್. ಆಲ್ಕೋಹಾಲ್ ಬಿಕಾಸ್ ಇಟ್ ಈಸ್ ವೈಡ್ಲಿ ಅವೈಲೇಬಲ್, ಎಲ್ಲರಿಗೂ ಈಸಿಲಿ ಸಿಗುತ್ತೆ, ಕನ್ಸಂಪ್ಷನ್ ತುಂಬ ಜಾಸ್ತಿ ಇದೆ, ಅದರಲ್ಲಿಂದೇ ಲಿವರ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಹೆಚ್ಚಿರುತ್ತೆ. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್, ನಾವು ಅದು ಯೂಶ್ವಲಿ ಊಟ ಅಂತ ತಿಂತೀವಿ, ಬಟ್ ಅದ್ರದ್ದು ಮಾತ್ರೇನು ಹೆಚ್ಚಾದರೆ ಅದು ಲಿವರಾಗಿ ಅಕ್ಯುಮುಲೇಟ್ ಹಾಕೋತ ಹೋದಂಗೆ ಅದು ಲಿವರ್ ಡ್ಯಾಮೇಜಿಗೆ ಕಾಸ್ ಮಾಡುತ್ತೆ. ಎಷ್ಟೋ ಸಲ ನಮಗೆ ಗುರುತಿರಲಾರ್ದದ್ದು ಫಂಗಸ್ ಅಂದರೆ ಫಂಗೈ ಇರ್ಬೋದು, ಮಶ್ರೂಮ್ ಅಂತ ಇರ್ಬೋದು, ನಮಗೆ ಗುರುತಿದ್ದು ನಾವು ತೊಗೊಂಡ್ರೆ ಸರಿ, ಇಲ್ಲಾಂದ್ರೆ ಬೇರೆ ಕಡೆಯಿಂದ ಏನಾರು ತೊಗೊಂಡ್ರೆ ಅದರಾಗ ಒಂದು ಎಫ್ಲಾಟಾಕ್ಸಿನ್ ಅಂತಿರುತ್ತೆ, ಅದು ಲಿವರ್ಗೆ ಹೋಗಿ ಲಿವರ್ ಡ್ಯಾಮೇಜ್ ಮಾಡ್ಬೋದು, ಲಿವರ್ ಕ್ಯಾನ್ಸರ್ ಸಹಿತ ಕಾಸ್ ಮಾಡ್ಬೋದು. ಹೀಗೆ ಸುಮಾರು ಎಷ್ಟೊಂದು ಆಫ್ ದ ಕೌಂಟರ್ ಮೆಡಿಸಿನ್ಸ್ ಅಂತಂತೀವಿ, ಅಂದರೆ ಯಾರು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಲಾರ್ದದ್ದು, ಹೊರಗೆ ಹೋಗಿ ಯಾರ್ಯಾರು ಔಟ್ ಆಫ್ ನೆಸೆಸಿಟಿ ತೊಗೊಂಡಿರ್ತಾರೆ ಅಂಥವು ಸಹಿತ ಲಿವರ್ ಶಾರ್ಟ್ ಟರ್ಮ್ ಆಸ್ ವೆಲ್ ಆಸ್ ಲಾಂಗ್ ಟರ್ಮ್ ಡ್ಯಾಮೇಜ್ ತುಂಬ ಕಾಸ್ ಮಾಡುತ್ತೆ. ಅದಕ್ಕೆ ನಾವು ಕಾಂಪ್ಲಿಮೆಂಟ್ರಿ ಆ್ಯಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಇಂಡ್ಯೂಸ್ಡ್ ಲಿವರ್ ಇಂಜರಿ ಅಂತಂತೀವಿ. ಈಗೀಗ ನಾವು ನೋಡ್ತಾ ಇರೋದು ಸದ್ಯಕ್ಕೆ ದ್ಯಾಟ್ ಇನ್ಸಿಡೆನ್ಸ್ ಇಸ್ ಆಲ್ಸೋ ಗಾನ್ ಅಪ್ ವೆರಿ ಹೈ. ಪ್ಲಸ್ ಯಾವಾಗಾರು ಹೊರಗೆ ಊಟ ಮಾಡಿದಾಗ ಹೆಪಟೈಟಿಸ್ ಎ ಆ್ಯಂಡ್ ಹೆಪಟೈಟಿಸ್ ಇ ವೈರಸ್ ಅಂತಿರುತ್ತೆ, ಇದು ನಾವು ಹೊರಗೆ ಊಟ ಮಾಡಿದಾಗ ಎಲ್ಲರೂ ಕ್ಲೀನ್ ಇರಲಾರ್ದ ಜಾಗ ಊಟ ಮಾಡಿದ್ವಿ, ಅನ್ಪ್ರೊಸೆಸ್ಡ್ ವಾಟರ್ ಕುಡಿದ್ವಿ ಅಂದ್ರೆ ಅದು ಸಹಿತ ನಮ್ಮ ಲಿವರ್ಗೆ ಸಿವಿಯರ್ ಡ್ಯಾಮೇಜ್ ಮಾಡ್ಬೋದು, ದಟ್ ಈಸ್ ಹೆಪಟೈಟಿಸ್. ಓಕೆ. ಸೊ ಅಂದರೆ ಈಗ ಲಿವರ್ನ ಆರೋಗ್ಯ ಕಾಪಾಡ್ಕೊಳ್ಬೇಕಂದ್ರೆ ಡೈಲಿ ರೂಟೀನಲ್ಲಿ ಯಾವ ಫುಡ್ ಇದ್ದರೆ ತುಂಬ ಉತ್ತಮ ಅಂತ ಹೇಳಿ? ನಾರ್ಮಲಿ ನಾವು ಏನು ನಮ್ಮ ಮನೆಯಾಗ ಊಟ ಮಾಡ್ತೀವಿ, ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ಫುಡ್. ನಿಮ್ಮ ಮನೆಯೊಳಗೆ ಏನು ಊಟ ಮಾಡ್ತಾ ಇದ್ದಾರೆ ರೆಗ್ಯುಲರ್ಲಿ ಗುಡ್ ವೆಲ್ ಕುಕ್ಡ್ ಹೋಮ್ ಫುಡ್ ಈಸ್ ಆಲ್ವೇಸ್ ಗುಡ್. ಫಾಸ್ಟ್ ಫುಡ್, ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ ಇಂಟೇಕ್ ಅಂದರೆ ತುಂಬ ಜಾಸ್ತಿ ರೈಸ್ ತಿನ್ನೋದು, ತುಂಬ ಜಾಸ್ತಿ ಬ್ರೆಡ್ ಚಪಾತಿ ತಿನ್ನೋದು, ಇದನ್ನು ಅವಾಯ್ಡ್ ಮಾಡಬೇಕು. ಆಲ್ಕೋಹಾಲ್ ಅವಾಯ್ಡ್ ಮಾಡಬೇಕು. ರೆಗ್ಯುಲರ್ ಎಕ್ಸಸೈಸ್ ಹ್ಯಾಬಿಟ್ಸ್ ಇಟ್ಕೋಬೇಕು. ಬ್ಲ್ಯಾಕ್ ಕಾಫಿ ಒಂದು ನಾವು ಹೇಳೋದ ಪ್ರಕಾರ ಲಿವರ್ಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಸೊ ದಿವಸಕ್ಕೆ 2-4 ಕಪ್ ಬ್ಲ್ಯಾಕ್ ಕಾಫಿ ಮಿಲ್ಕ್ ಮತ್ತು ಶುಗರ್ ಹಾಕಲಾರ್ದೆ ಕುಡಿದ್ರೆ ದ್ಯಾಟ್ ಆಲ್ಸೋ ಹೆಲ್ಪ್ಸ್ ದ ಲಿವರ್. ಓಕೆ. ಆಸ್ಟರ್ CMI ಹಾಸ್ಪಿಟಲ್ನ ಸ್ಪೆಷಾಲಿಟಿ ಏನು ಅಂದರೆ ಈಗ ಲಿವರ್ ಸಮಸ್ಯೆ ಅಂದರೆ ಸುಮಾರು ಕಡೆ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ, ಯಾಕೆ ನಾವು ಆಸ್ಟರ್ CMIಗೆ ಬರಬೇಕು? ಆಸ್ಟರ್ CMI ಮೇಡಮ್ ನಮ್ಮ ಡಿಪಾರ್ಟ್ಮೆಂಟ್ ಇಟ್ಸ್ ಅ ಕಾಂಪ್ರಿಹೆನ್ಸಿವ್ ಲಿವರ್ ಕೇರ್. ಇಟ್ ಇಸ್ ಕಾಲ್ಡ್ ಇಂಟಿಗ್ರೇಟೆಡ್ ಲಿವರ್ ಕೇರ್. ಅಂದರೆ ಒಂದೇ ಡಿಪಾರ್ಟ್ಮೆಂಟ್ ಒಳಗೆ ನಿಮಗೆ ಲಿವರ್ ಸರ್ಜನ್, ಲಿವರ್ ಫಿಸಿಷಿಯನ್ ಅಂದರೆ ಹೆಪಟಾಲಜಿಸ್ಟ್ ಅಂತೀವಿ, ಪ್ಲಸ್ ಪಿಡಿಯಾಟ್ರಿಕ್ ಹೆಪಟಾಲಜಿಸ್ಟ್ ಅಂದರೆ ಮಕ್ಕಳು ಲಿವರ್ ಕಾಯಿಲೆ ನೋಡ್ಕೊಳ್ಳೋರು, ಲಿವರ್ ಇಂಟೆನ್ಸಿವಿಸ್ಟ್ ಅಂದರೆ ಲಿವರ್ ಫೇಲ್ ಆಗಿ ICU ಒಳಗಿದ್ದಂಥ ಅಂಥವ್ರು ನೋಡ್ಕೋರು, ಲಿವರ್ ಆಪ್ರೇಷನ್ಗೆ ಬೇಕಾದ್ರೆ ಲಿವರ್ ಎನೆಸ್ಥೆಟಿಸ್ಟ್, ಎಲ್ಲರೂ ಒಂದೇ ಇದ್ರಾಗ ಸಿಗ್ತಾರೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಇಂಟಿಗ್ರೇಟೆಡ್ ಲಿವರ್ ಕೇರ್. ನಮ್ಮ ಕೆಲಸ ಏನಂದ್ರೆ ವಿ ವಿಲ್ ಗಿವ್
A to Z ಕಾಂಪ್ರಿಹೆನ್ಸಿವ್ ಲಿವರ್ ಕೇರ್ ಟು ಎನಿ ಪೇಷಂಟ್. ಯಾವುದೇ ಕಾಯಿಲೆ ಆಗಲಿ, ಮೆಡಿಕಲ್ ಕಾಯಿಲೆ ಆಗಲಿ, ಸರ್ಜಿಕಲ್ ಕಾಯಿಲೆ ಆಗಲಿ, ಮಕ್ಕಳಾಗಲಿ, ದೊಡ್ಡವರಾಗಲಿ, ಏನಿದ್ರು ಇನ್ ಒನ್ ರೂಫ್ ಯು ಕ್ಯಾನ್ ಗೆಟ್ ಅ ಟ್ರೀಟ್ಮೆಂಟ್. ನೀವು ಹೇಳ್ತಾ ಇದ್ರಿ ಆಗಲೇ, ಅಂದರೆ ಈಗ ಲಿವರ್ ಸಮಸ್ಯೆಗಳು ಬರಬೇಕು ಅಂದರೆ ಮುಖ್ಯ ಕಾರಣ ಈಗ ಡಯಾಬಿಟಿಕ್ ಅಂತ ಹೇಳ್ತಾ ಇದ್ರಿ. ಈ ಹಿಂದೆ ಎಲ್ಲ ಅಂದರೆ ವಯಸ್ಸಾದವ್ರ ಕಾಯಿಲೆ ಅಂತ ಇತ್ತು, ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು 20-25 ವರ್ಷ ಆದಮೇಲೂ ಮತ್ತು ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ? ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಬರ್ತಾ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗದ ಕಾರಣಕ್ಕೆ ನಾವು ನೋಡಿದ್ದು ಎಲ್ಲ ಕಾಯಿಲೆಗಳು ಸುಮಾರು ಒಂದು 10 ವರ್ಷ ಮೊದಲು ಬರ್ತಾ ಇದ್ದಾವೆ. 2 ಜನರೇಷನ್ ಮೇಲೆ ಯಾವ್ದು ಹಾರ್ಟ್ ಅಟ್ಯಾಕ್, ಲಿವರ್ ಡಿಸೀಸ್, ಲಿವರ್ ಕ್ಯಾನ್ಸರ್ 60-70 ವರ್ಷದವ್ರಿಗೆ ಬರೋರಿಗೆ ಈಗ 40-50 ವರ್ಷದವ್ರಿಗೆ ಬರ್ತಾ ಇದೆ. ಫ್ಯೂಚರಾಗಿ ಹೋದಂಗೆ ಇಟ್ ವಿಲ್ ಸ್ಕಿಪ್ ಅನದರ್ 10 years. ಸೊ ನಾವು ಏನು ಹೇಳೋದಂದ್ರೆ ಎವ್ರಿ ಜನ್ರೇಷನ್, ಈಗ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಕರೆಕ್ಟ್ ಮಾಡಲಿಲ್ಲ, ವಿ ಕಂಟಿನ್ಯೂ ಈಟಿಂಗ್ ಅನ್ಹೆಲ್ದಿ ಜಂಕ್ ಫುಡ್, ಎಕ್ಸಸೈಸ್ ಬಿಟ್ಬಿಡೋದು, ಲೇಸಿ ಹ್ಯಾಬಿಟ್ಸ್ ತೊಗೊಳೋದು, ಎಲ್ಲ ಕಾಯಿಲೆಗಳು 5-10 ವರ್ಷ ಮೊದಲು ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ಹೀಗೆ ಮಾಡೋದು ತುಂಬ ಇಂಪಾರ್ಟೆಂಟ್. ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದರೆ ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ವಾಚನ ಎಸ್ ಹುಕ್ಕೇರಿಯವ್ರನ್ನ ಭೇಟಿಯಾಗಬೇಕಂದ್ರೆ ಆ ಡಿಸ್ಪ್ಲೇ ನೋಟ್ ಮಾಡ್ಕೊಳ್ಳಿ. ಆಸ್ಟರ್ CMI ಆಸ್ಪತ್ರೆ 43/2 NH7 ನ್ಯೂ ಏರ್ಪೋರ್ಟ್ ರೋಡ್, ಸಹಕಾರ ನಗರ, ಸಂಜೀವಿ ನಗರ, ಬೆಂಗಳೂರು 560092. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 080434200100. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.